ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇಂತಹ ಸುದ್ದಿಯನ್ನ ನಾವೆಲ್ಲರೂ ಕೂಡ ಮತ್ತೆ ಮತ್ತೆ ಗಮನಿಸ್ತಾನೆ ಇದ್ದೀವಿ. ಈ ಸುದ್ದಿಯನ್ನ ನೋಡುವಾಗ ನಮಗೆ ಬೇಸರ ಆಗತ್ತೆ, ಅಥವಾ ವ್ಯವಸ್ಥೆ ಬಗ್ಗೆ ಒಂದು ರೀತಿಯಲ್ಲಿ ಭ್ರಮನಿರಸ ಆಗುವಂತೆ ಮಾಡಿಬಿಡುತ್ತೆ. ಯಾರೇ ಅಧಿಕಾರಕ್ಕೆ ಬಂದರೂ ಈ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ವಾ ಎನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ, ಬಂಧುಗಳೇ, ಒಂದು ಕಡೆಯಿಂದ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ದುಡಿಯುವಂಥ ಜನ, ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂಥ ಜನ, ಇನ್ನೊಂದು ಕಡೆಯಿಂದ ಬೇರೆಯವರ ಬೆವರಿನ ದುಡ್ಡು ಅಥವಾ ಬೇರೆಯವರ ಶ್ರಮದ ದುಡ್ಡನ್ನ ಒತ್ತಾಯಪೂರ್ವಕವಾಗಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಕಿತ್ಕೊಂಡು ತಿನ್ನುವಂಥ ರಾಕ್ಷಸರು, ಅಂದರೆ ಲಂಚಕೋರರು, ಭ್ರಷ್ಟಾಚಾರಿಗಳು. ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ಒಂದು ಇಡಿ ದಾಳಿ ಹೆಚ್ಚು ಕಡಿಮೆ 2-3 ದಿನಗಳಿಂದ ನಮ್ಮ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈ ಇಡಿ ದಾಳಿಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬಂದಿದೆ. ಯಾವುದು ಕೂಡ ಹೊಸ ವಿಚಾರ ಏನಲ್ಲ, ನಾವೆಲ್ಲರೂ ಕೂಡ ಕೇಳಲ್ಪಟ್ಟಂಥ ವಿಚಾರ, ಆಗಾಗ ನೋಡಿದಂತಹ ವಿಚಾರ. ಇದೀಗ ಮತ್ತೊಂದು ಸಂಗತಿ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಅದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ. ಒಂದು ವೇಳೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಲಂಚಕೋರತನ, ಇದು ತೀರಾ ಹೊಸ ವಿಚಾರ ಅಂತ ನಾವು ಅಂದ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹಿಂದಿನಿಂದಲೂ ಕೂಡ ಸಾಕಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಆ ಆರೋಪ ಇನ್ನು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದೆ. ವೈಡಿ ಮಂಜುನಾಥ್ ಎನ್ನುವಂಥ ವ್ಯಕ್ತಿ, ಆತನಿಗೆ ಸಂಬಂಧಪಟ್ಟ ಹಾಗೆ ಆತನ ಸಹಚರರು, ಆತನ ಕುಟುಂಬಸ್ಥರು, ಆತನ ಬಿಸ್ನೆಸ್ ಪಾರ್ಟ್ನರ್ಸ್ಗಳು, ಹೀಗೆ ಹೆಚ್ಚು ಕಡಿಮೆ 14 ಕಡೆಗಳಲ್ಲಿ ದಾಳಿ ಆಗಿತ್ತು. ದಾಳಿ ಆದಂಥ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಸಾಕಷ್ಟು ವಿಚಾರವನ್ನು ಕೆದಕಿ ಹೊರ ತೆಗೆದಿದ್ದಾರೆ. ಅದರಲ್ಲೂ ಕೂಡ ಇಡಿ ಅಧಿಕಾರಿಗಳು ಹೇಳ್ತಿದ್ದಾರೆ, ಇವೆಲ್ಲವೂ ಕೂಡ ಪ್ರಾಥಮಿಕವಾದಂಥ ಮಾಹಿತಿ, ಇನ್ನೂ ಆಳಕ್ಕಿಳಿದ್ರೆ ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಅಂತ. ಅದೇನು ಅನ್ನೋದನ್ನ ವಿವರವಾಗಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಈತ ಯಾರು? ವೈಡಿ ಮಂಜುನಾಥ್ ಅಂದ್ರೆ ಯಾರು ಅಂದ್ರೆ, ಸತೀಶ್ ಜಾರಕಿಹೊಳಿಯ ತಂಗಿಯ ಗಂಡ. ಅಂದ್ರೆ ಸತೀಶ್ ಜಾರಕಿಹೊಳಿ ಸಚಿವರಿದ್ದಾರಲ್ಲ, ಅವರ ಬಾಮೈದ. ಬರೀ ಸತೀಶ್ ಜಾರಕಿಹೊಳಿಗಲ್ಲ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಹೀಗೆ ಕಾಂಗ್ರೆಸ್ ಬಿಜೆಪಿ ಎಲ್ಲಾ ಪಕ್ಷದಲ್ಲಿ ಇರುವಂತವರಿಗೆ ಸಂಬಂಧಿ. ಆದ್ರೆ ಸತೀಶ್ ಜಾರಕಿಹೊಳಿ ಸದ್ಯ ಸಚಿವರಾಗಿರುವಂತ ಕಾರಣಕ್ಕಾಗಿ ಅವರ ಬಾಮೈದ ಅಂತ ಹೇಳಿ ಮಾಧ್ಯಮಗಳಲ್ಲಿ ಸಹಜವಾಗಿ ಸುದ್ದಿ ಆಗುತ್ತೆ. ಕೇವಲ ಸತೀಶ್ ಜಾರಕಿಹೊಳಿ ಸಂಬಂಧಿ ಮಾತ್ರ ಅಲ್ಲ, ಹಿಂದೆ ಬಳ್ಳಾರಿಯಲ್ಲಿ ಸಂಸದರಾಗಿದ್ರಲ್ಲ ಬಿಜೆಪಿಯಿಂದ ವೈ ದೇವೇಂದ್ರಪ್ಪ ಅಂತ ಹೇಳಿ, ಆ ದೇವೇಂದ್ರಪ್ಪ ಮಗ ಈ ವೈಡಿ ಮಂಜುನಾಥ್. ಈತ ಮೂಲತಃ ಈತನ ಹುದ್ದೆ ಏನು ಅಂತ ನಾವು ಗಮನಿಸೋದಾದ್ರೆ, ಈತ ಮುಂಚೆ PSI ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಅದಾದ ಬಳಿಕ KS ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡದಂತೆ ಅದಾದ ನಂತರ ಅಬಕಾರಿ ಇಲಾಖೆಗೆ ಬರ್ತಾನೆ, ಅಬಕಾರಿ DC ಆಗ್ತಾನೆ. ಸದ್ಯ ಅಬಕಾರಿ ಹೆಚ್ಚುವರಿ ಆಯುಕ್ತನಾಗಿ ಈತ ಕೆಲಸವನ್ನ ಮಾಡ್ತಾ ಇದ್ದ. ಈಗ ಇಡಿ ರೈಡ್ ಯಾಕಾಯ್ತು ಅಂದ್ರೆ, ಲೋಕಾಯುಕ್ತ ಅಧಿಕಾರಿಗಳು ಈತನ ವಿರುದ್ಧವಾಗಿ ಒಂದು FIR ಅನ್ನ ದಾಖಲಿಸಿಕೊಂಡಿದ್ರು. ಅದಾದ ಬಳಿಕ ಇಡಿ ಅಧಿಕಾರಿಗಳಿಗೆ ಗೊತ್ತಾದಂತ ಸಂಗತಿ ಏನಪ್ಪಾ ಅಂದ್ರೆ, ಈತ ಅಕ್ರಮ ಆಸ್ತಿಯನ್ನ ಸಂಪಾದನೆಯನ್ನ ಮಾಡಿ ಅದರಲ್ಲಿ ಹಣ ಅಕ್ರಮ ವರ್ಗಾವಣೆಯನ್ನು ಕೂಡ ಮಾಡಿದ್ದಾನೆ. ಅಂದರೆ ಬ್ಲಾಕ್ ಮನಿಯನ್ನ ಇಲ್ಲಿಂದ ಕಳಿಸಿ ಅದನ್ನ ವೈಟ್ ಮನಿಯನ್ನಾಗಿ ಪರಿವರ್ತಿಸುವಂತ ಕೆಲಸವನ್ನು ಕೂಡ ಈತ ಮಾಡ್ತಾ ಇದ್ದ ಎನ್ನುವಂತ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ನಿರಂತರವಾಗಿ ಒಂದು 2-3 ದಿನಗಳ ಕಾಲ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು. ನಿನ್ನೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು, ಏನೇನನ್ನ ನಾವು ಕಂಡುಕೊಂಡಿವಿ ಎನ್ನುವಂತ ವಿಚಾರವನ್ನ. ಈಗ ಆ ಸಂಗತಿಗೆ ಬರೋಣ. ಈತರಿಂದ ಏನೇನ್ ಪತ್ತಿ ಆಯಿತು ಎನ್ನುವಂತ ಸಂಗತಿಗೆ. ಪ್ರಮುಖವಾಗಿ ಹಣಕಾಸಿನ ವಿಚಾರಕ್ಕೆ ಬರೋದಾದ್ರೆ, ಇಡಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಹೆಚ್ಚು ಕಡಿಮೆ 13.5 ಕೋಟಿಯಷ್ಟು ಅಕ್ರಮ ಆಸ್ತಿ. ಅದರಲ್ಲಿ ಹೆಚ್ಚು ಕಡಿಮೆ 5 ಕೋಟಿಯಷ್ಟು ನಗದು, ಇನ್ನು 7.8 ಕೋಟಿಯಷ್ಟು ಮೌಲ್ಯದ ಚಿನ್ನಾಭರಣಗಳು, ಹಾಗೆ ವಿದೇಶಿ ಕರೆನ್ಸಿ ಅದೆಲ್ಲವೂ ಕೂಡ ಸಿಕ್ಕಿದೆ. ಇವೆಲ್ಲವೂ ಕೂಡ ಬೇಸಿಕ್ ಎನ್ನುವ ರೀತಿಯಲ್ಲಿ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕಿಂತ ಶಾಕಿಂಗ್ ಸಂಗತಿ ಇಡಿ ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ದೇನಪ್ಪ ಅಂದ್ರೆ, ಈತ ಕಟ್ಟಿಕೊಂಡಿದ್ದಂತ ಒಂದು ಜಾಲವನ್ನ ಅಥವಾ ಲಂಚ ವಸೂಲಿ ಮಾಡೋದಕ್ಕೆ ಈತ ತನ್ನದೇ ಆದಂಥ ಒಂದು ಕೋಟೆಯನ್ನ ಕಟ್ಟಿಕೊಂಡು ಅದರಲ್ಲಿ ದುಡ್ಡಿನ ಮಳೆಯನ್ನೇ ಸುರಿಸುವಂತ ಕೆಲಸವನ್ನ ಅಥವಾ ದುಡ್ಡಿನ ಕೋಟೆಯನ್ನ ಕಟ್ಟುವಂತ ಕೆಲಸವನ್ನ ಈ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತ ಅಧಿಕಾರಿ ಮಾಡ್ತಾ ಇದ್ದ. ಅಬಕಾರಿ ಹೆಚ್ಚುವರಿ ಆಯುಕ್ತ ಏನೇನು ಮಾಡ್ತಿದ್ದ ಎನ್ನುವಂತ ವಿಚಾರಕ್ಕೆ ಬರೋಣ. ಬಂಧುಗಳೇ, ಈತ ಈ ಮಾಡ್ತಿದ್ದ ಕೆಲಸ ಏನಪ್ಪಾ ಅಂದ್ರೆ, ಲಂಚವನ್ನ ಸಂಗ್ರಹ ಮಾಡೋದಿಕ್ಕೆ ತನ್ನದೇ ಆದಂಥ ಒಂದು ಸಹಚರರ ಪಡೆಯನ್ನ ಕಟ್ಟಿದ್ದ. ಖಾಸಗಿ ವ್ಯಕ್ತಿಗಳ ಒಂದು ಸಂಘಟಿತ ಸಿಂಡಿಕೇಟ್ ಅನ್ನ ಈತ ಕಟ್ಟಿಬಿಟ್ಟಿದ್ದ. ಎಲ್ಲೆಲ್ಲಿ ಲಂಚ ವಸೂಲಿಯನ್ನ ಮಾಡಬೇಕು, ಇವರಿಂದ ಆ ಲಂಚ ಯಾರ ಕೈಗೆ ಹೋಗಬೇಕು, ಅವರಿಂದ ಇನ್ಯಾರ ಕೈಗೆ ಹೋಗಬೇಕು, ಅಂತಿಮವಾಗಿ ನನ್ನ ಕೈಗೆ ಹೇಗೆ ಸೇರಬೇಕು ಎನ್ನುವ ರೀತಿಯಲ್ಲಿ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಲಂಚವನ್ನ ಸ್ವೀಕರಿಸೋದಿಕ್ಕೆ ಒಂದು ಪಡೆಯನ್ನೇ ಕಟ್ಟಿಬಿಟ್ಟಿದ್ದ. ನೋಡಿ, ನಮ್ಮ ಸಮಾಜ ಈ ಹೋರಾಟಕ್ಕೆ ಯಾವುದೋ ಒಂದು ಪಡೆಯನ್ನ ಕಟ್ಟೋದು, ರೈತ ಪಡೆಯೋ, ಕಾರ್ಮಿಕ ಪಡೆಯೋ, ಮತ್ತೊಂದು ಪಡೆಯೋ ಅಲ್ಲ, ಲಂಚವನ್ನ ತೆಗೆದುಕೊಳ್ಳೋದಿಕ್ಕೆ, ಭ್ರಷ್ಟಾಚಾರವನ್ನ ಎಸಗೋದಿಕ್ಕೆ, ಅದು ಕೂಡ ರಾಜಕಾರಣಿಗಳ ಕುಟುಂಬದಲ್ಲಿ ಹುಟ್ಟಿ ಎಂಥ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂಥವ್ನು ಇರಬಹುದು ಈತ ಲೆಕ್ಕ ಹಾಕಿ. ಸತೀಶ್ ಜಾರಕಿಹೊಳಿ ಅವರ ಬಾಮೈದ ದೇವೇಂದ್ರಪ್ಪನವರ ಮಗ
YD ಮಂಜುನಾಥ್ ಈತ ಅದಕ್ಕೆ ಒಂದು ಸಂಘಟಿತ ಒಂದು ಸಿಂಡಿಕೇಟ್ ಪಡೆಯನ್ನು ಕಟ್ಟಿ, ನಾನು ಹೇಳ್ತಾ ಇಲ್ಲ, ಇಡಿ ಅಧಿಕಾರಿಗಳು ಹೇಳ್ತಾ ಇರೋದು ಇದನ್ನ ಪತ್ರಿಕಾ ಪ್ರಕಟಣೆಯ ಮೂಲಕ ಅಥವಾ ಮಾಧ್ಯಮ ಪ್ರಕಟಣೆಯ ಮೂಲಕ. ಹಾಗೆ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿವಿಧ ಬಾರ್ಗಳ ಮೂಲಕ ಅಥವಾ ಅಬಕಾರಿ ಅಂಗಡಿಗಳ ಮೂಲಕ ಪ್ರತಿ ತಿಂಗಳು ಇಂತಿಷ್ಟು ಲಂಚ ಬರಬೇಕು ಅಂತೇಳಿ ಫಿಕ್ಸ್ ಮಾಡಿಬಿಟ್ಟಿದ್ರಂತೆ. ಮಂತ್ಲಿ ಇದನ್ನ ಅಂದ್ರೆ ಲಂಚ ಅಂದ್ರೆ ಈ ಬಾರಲ್ಲಿ ಈ ಪ್ರತಿ ತಿಂಗಳು ಇಷ್ಟು ಬರಬೇಕು, ಈ ಬಾರಲ್ಲಿ ಇಂತಿಷ್ಟು ಬರಬೇಕು ಎನ್ನುವಂಥ ರೀತಿಯಲ್ಲಿ. ಏನ್ರಿ ಇದೆಲ್ಲ, ಇವೆಲ್ಲವನ್ನು ಕೂಡ ಸಿನಿಮಾದಲ್ಲಿ ನೋಡ್ತಾ ಇದ್ವಲ್ಲ ಅಂತೇಳಿ. ಪ್ರತಿ ಬಾರಿಂದ ಪ್ರತಿ ತಿಂಗಳು ಇಂತಿಷ್ಟು ಲಂಚ ಬರಬೇಕು ಅಂದ್ರೆ ಏನು ಅರ್ಥ ಇದು? ಅದೇ ರೀತಿಯಾಗಿ ಲೈಸೆನ್ಸ್ ನವೀಕರಣ ಅಂದ್ರೆ ರಿನ್ಯೂವಲ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಲಂಚವನ್ನು ಕೊಡಬೇಕಾಗಿತ್ತು. ಅದೇ ರೀತಿಯಾಗಿ ಆ ಲಂಚದ ಹಣವನ್ನು ತೆಗೆದುಕೊಂಡು ಹೋಗಿ ಈತ ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದಂತೆ. ಹಾಗೆ ಹೊಸದಾಗಿ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲೂ ಕೂಡ ಇಂತಿಷ್ಟು ಲಂಚ ಕೊಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಈತ ಲಂಚವನ್ನ ನಿಗದಿ ಮಾಡಿದ್ದಂತೆ. ಅಷ್ಟು ಮಾತ್ರ ಅಲ್ಲ, ತನ್ನ ಕುಟುಂಬದವರ ಹೆಸರಲ್ಲಿ ಈತ ಸಾಕಷ್ಟು ಬಾರ್ಗಳನ್ನು ಕೂಡ ನಡೆಸ್ತಾ ಇದ್ದಂತೆ. ಹಾಗೆ ತನ್ನ ಕುಟುಂಬದವರ ಹೆಸರಲ್ಲೂ ಕೂಡ ಈತ ಬೇಕಾದಷ್ಟು ಲೈಸೆನ್ಸ್ಗಳನ್ನ, ಬಾರ್ ಲೈಸೆನ್ಸ್ಗಳನ್ನ ಪಡೆದುಕೊಂಡು ಅವರ ಹೆಸರಲ್ಲಿ ಈತ ನಡೆಸ್ತಾ ಇದ್ದಂತೆ. ಇನ್ನು ಬೇನಾಮಿ, ಬೇರೆ ಬೇರೆಯವರ ಹೆಸರಲ್ಲೂ ಕೂಡ ಈತ ಬಾರ್ಗಳನ್ನು ನಡೆಸ್ತಾ ಇದ್ದ. ಅಂದ್ರೆ ನಿಮ್ಗೆ ಗೊತ್ತಲ್ಲ ಬಾರ್ ಲೈಸೆನ್ಸ್ ಪಡೆಯೋದು ಎಷ್ಟು ಕಷ್ಟ ಅಂತ ಹೇಳಿ. ಆದ್ರೆ ಈತನೇ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ಆದಂತ ಕಾರಣಕ್ಕಾಗಿ ಆರಾಮಾಗಿ ಆ ಲೈಸೆನ್ಸ್ ಅನ್ನ ತನ್ನ ಬೇನಾಮಿ ಹೆಸರಲ್ಲಿ ಪಡೆದುಕೊಂಡು ಅವರ ಮೂಲಕ ಈತ ಬಾರನ್ನು ನಡೆಸಿ ಅಲ್ಲೂ ಕೂಡ ಈತ ದುಡಿಮೆಯನ್ನ ಮಾಡ್ತಾ ಇದ್ದ. ಮನೆಗೆ ಹೋದಂತ ಸಂದರ್ಭದಲ್ಲಿ ನೂರಾರು ಬಾರ್ ಲೈಸೆನ್ಸ್ಗಳೆಲ್ಲವೂ ಕೂಡ ಪತ್ತೆಯಾಗಿದ್ದಾವೆ. ಅದನ್ನ ಇಟ್ಕೊಂಡು ಕೂತಿದ್ದ ಈತ, ಅದನ್ನು ಮಾರಾಟವನ್ನ ಮಾಡೋದಿಕ್ಕೆ ಕೋಟಿ ಲಕ್ಷ ಈ ರೀತಿಯಾಗಿ ಹಣವನ್ನ ಕಟ್ಟಿ ಅವೆಲ್ಲವೂ ಕೂಡ ಈ ಮನೆಯಲ್ಲಿ ಪತ್ತೆಯಾಗಿದೆ. ಜೊತೆಗೆ ಒಂದು ಡೈರಿಯನ್ನ ಈತ ಮೇಂಟೈನ್ ಮಾಡ್ತಾ ಇದ್ದಂತೆ. ಯಾವ ಕಾರಣಕ್ಕಾಗಿ, ಯಾರಿಂದ ಎಷ್ಟು ಲಂಚ ಬರಬೇಕು, ಯಾವ ತಿಂಗಳು ಯಾವ ಬಾರಿಂದ ಲಂಚ ಬರಬೇಕು, ಯಾರು ಲಂಚ ಕೊಟ್ಟರು, ಯಾರು ಲಂಚ ಕೊಟ್ಟಿಲ್ಲ, ಎಲ್ಲ ವಿಚಾರವನ್ನು ಕೂಡ ಆತ ಅದರಲ್ಲಿ ಮೆನ್ಷನ್ ಮಾಡ್ತಾ ಇದ್ದನಂತೆ. ಇನ್ನು ಬೇನಾಮಿ ವಿಚಾರಕ್ಕೆ ಬರೋದಾದ್ರೆ ಈತ ಕುಟುಂಬದವರ ಹೆಸರಲ್ಲಿ ಆಸ್ತಿ ಮಾಡಿದ್ದಾನೆ, ಬೇರೆ ಬೇರೆಯವರ ಹೆಸರಲ್ಲೂ ಕೂಡ ಈತ ಆಸ್ತಿಯನ್ನ ಮಾಡಿದ್ದಾನೆ. ಅದರಲ್ಲಿ ಒಂದು ಹೆಸರು ಗಮನ ಸೆಳೀತಾ ಇದೆ, ಯಮುನಾ ಅಂತೇಳಿ. ಯಾಕೆ ಗಮನ ಸೆಳೀತಾ ಇದೆ ಅಂದ್ರೆ ಈ ಯಮುನಾ ಕೂಡ ಅಬಕಾರಿ ಇಲಾಖೆಯಲ್ಲೇ ಇದ್ದಂಥವ್ರು. 2004ರಲ್ಲಿ ಮೈಸೂರಿನಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಆಗಿ ಸೇರ್ಕೊಳ್ತಾರೆ, ಸಬ್ ಇನ್ಸ್ಪೆಕ್ಟರ್ ಆಗಿ. ಅದಾದ ಬಳಿಕ ಇನ್ಸ್ಪೆಕ್ಟರ್ ಆಗ್ತಾರೆ. ಅದಾದ ನಂತರ 2024ರಲ್ಲಿ ಸ್ವಯಂ ನಿವೃತ್ತಿಯನ್ನ ತೆಗೆದುಕೊಳ್ತಾರಂತೆ. ಈ YD ಮಂಜುನಾಥ್ ಪರಿಚಯ ಆದ ಬಳಿಕ ಅದಾದ ನಂತರ ಯಮುನಾ ಹೆಸರಲ್ಲಿ ಈತ ಬೇನಾಮಿ ಹಣವನ್ನ ಮಾಡ್ತಾ ಇದ್ದನಂತೆ. ಯಮುನಾ, ಸಾಕು ಕೆಲಸ ಮಾಡಿ ಸಾಕು, ಸ್ವಯಂ ನಿವೃತ್ತಿ ತಗೊಂಡು ಆರಾಮಾಗಿರೋ, ಹಿಂಗೆ ಲಂಚ ಗಿಂಚ ಎಲ್ಲ ಬರುತ್ತಲ್ಲ, ಅದರಲ್ಲಿ ನಿನ್ನ ಹೆಸರಲ್ಲಿ ನಾನು ಒಂದಷ್ಟು ಆಸ್ತಿ ಪಾಸ್ತಿಯನ್ನ ಮಾಡ್ತೀನಿ ಎನ್ನುವಂಥ ರೀತಿಯಲ್ಲೂ ಕೂಡ ಈತ ಹೇಳಿದಂತೆ. ಹೀಗಾಗಿ ಯಮುನಾಳನ್ನು ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡಲಾಗಿತ್ತು. ಸುದೀರ್ಘ 48 ಗಂಟೆಗಳ ಕಾಲ ಯಮುನಾ ಮನೆಯಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೆದಿತ್ತು. ಆಗ ಯಾವುದೋ ರಹಸ್ಯವಾದಂಥ ಲಾಕರ್ನ ಒಳಗಡೆ ಬೇಕಾದಷ್ಟು ಬಾರ್ ಲೈಸೆನ್ಸ್ಗಳೆಲ್ಲವೂ ಕೂಡ ಪತ್ತೆಯಾಗಿದೆ ಎನ್ನುವಂಥ ಸಂಗತಿಯೂ ಕೂಡ ಇದೀಗ ಗೊತ್ತಾಗ್ತಾ ಇದೆ. ಇದು ಅಬಕಾರಿ ಇನ್ಸ್ಪೆಕ್ಟರ್ ಆಗಿ ಅದಾದ ಬಳಿಕ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡ ಯಮುನಾ ಕತೆ. ಏನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ YD ಮಂಜುನಾಥ್ ಮೇಲೆ ಈ ರೀತಿಯಾಗಿ ದಾಳಿ ಆಗ್ತಿರೋದು ಪ್ರಥಮ ಬಾರಿಗ ಅಲ್ವೇ ಅಲ್ಲ. 2012ರ ಸಂದರ್ಭದಲ್ಲಿ ಈತ ಮೈಸೂರಿನಲ್ಲಿ ಅಬಕಾರಿ DC ಆಗಿರ್ತಾನೆ. ಆಗ ಈಗ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ಅವರು ಆಗೇನ್ ಮಾಡ್ತಾರೆ, ಈತನ ಹತ್ರ ಯಾವುದೋ ಒಂದು ಬಾರ್ ಲೈಸೆನ್ಸ್ ರಿನಿವಲ್ಗೆ ಅಂತ ಹೋದಂಥ ಸಂದರ್ಭದಲ್ಲಿ 20 ಲಕ್ಷ ಹಣವನ್ನು ಕೇಳ್ತಾನಂತೆ. ಅದಾದ ಬಳಿಕ 15 ಲಕ್ಷಕ್ಕೆ ಆತ ಒಪ್ಕೊಂಡಿದ್ದಂತೆ. ಇವ್ರು ಏನ್ ಮಾಡ್ತಾರೆ, ಆಡಿಯೋ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಲೋಕಾಯುಕ್ತ ಅಧಿಕಾರಿಗಳಿಗೆ ಹೋಗಿ ದೂರನ್ನ ಕೊಟ್ಟು ಬರ್ತಾರೆ, ನೋಡಿ ಸ್ವಾಮಿ ಹಿಂಗಾಗಿದೆ ಅಂತ ಹೇಳಿ. ಅದಾದ ಬಳಿಕ ಲೋಕಾಯುಕ್ತ ಅಧಿಕಾರಿಗಳು ನೀಟಾಗಿ ಬಂದು ರೇಡ್ ಕೂಡ ಮಾಡ್ತಾರೆ. ಒಂದಷ್ಟು ಹಣ ಅಂತದೆಲ್ಲವೂ ಕೂಡ ಪತ್ತೆ ಆಗುತ್ತೆ. ಈತನನ್ನ ಜೈಲಿಗೆ ಅಟ್ಟುವಂತ ಕೆಲಸವನ್ನ ಮಾಡ್ತಾರೆ. 11 ದಿನಗಳ ಕಾಲ ಈತ ಜೈಲಲ್ಲಿದ್ದ. ಜೈಲಿಂದ ಹೊರಗಡೆ ಬರುವ ಸಂದರ್ಭದಲ್ಲಿ ಮೆರವಣಿಗೆ ಮಾಡಿ ಈತನನ್ನ ಕರ್ಕೊಂಡು ಬರಲಾಗಿತ್ತಂತೆ. ಅದಾದ ಬಳಿಕ ಏನಾಯ್ತು, ಮತ್ತೆ ಈತ ಅಬಕಾರಿ DC ಆಗಿ ಕಂಟಿನ್ಯೂ ಆದ. ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಕ್ತು. ಇವತ್ತು ಮತ್ತೆ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡೋದಕ್ಕೆ ನಮ್ಮ ಈ ದರಿದ್ರ ವ್ಯವಸ್ಥೆ ಅವಕಾಶವನ್ನ ಮಾಡಿಕೊಡ್ತು. ಆಗ ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರದ ಬಳಿ ಪದೇ ಪದೇ ಮನವಿಯನ್ನ ಮಾಡಿಕೊಂಡ್ರಂತೆ, ಈತನ ವಿರುದ್ಧ ಚಾರ್ಜ್ ಶೀಟ್ ಹಾಕ್ತೀವಿ ಅಂತ ಹೇಳಿ. ಈತ ಸರ್ಕಾರಿ ಅಧಿಕಾರಿ ಆದಂತ ಕಾರಣಕ್ಕಾಗಿ ಸರ್ಕಾರದ ಪರ್ಮಿಷನ್ ಬೇಕಾಗಿತ್ತು ಈತನ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಹಾಕೋದಿಕ್ಕೆ. ಆದರೆ ಸರ್ಕಾರ ಅನುಮತಿಯನ್ನ ಕೊಡಲಿಲ್ಲ. ಅದರ ಬದಲಾಗಿ 3 ಸತಿ ಅವರು ಕೇಳಿದ್ರು ಕೂಡ ರಿಜೆಕ್ಟ್ ಮಾಡಿಬಿಟ್ಟರು. ಯಾಕೆ? ನೀನು ಭ್ರಷ್ಟಾಚಾರ ಮಾಡ್ಕೊಂಡು ಹೋಗಪ್ಪ, ಅದರಲ್ಲಿ ಬರುವಂತ ಒಂದು ಪಾಲನ್ನ ನಮಗೂ ಕೂಡ ಕೊಡಪ್ಪ ಅಂತ ಹೇಳಿ ಒಬ್ಬರಿಂದ ಇನ್ನೊಬ್ಬರಿಗೆ ಲಂಚವನ್ನ ಕೊಡುವಂತ ವ್ಯವಸ್ಥೆ. ಅಂತಹ ದರಿದ್ರ ವ್ಯವಸ್ಥೆಯಲ್ಲಿ ನಾವು ನೀವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಇದು YD ಮಂಜುನಾಥನ ಕತೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಸದ್ಯ ED ಅಧಿಕಾರಿಗಳು ಎಂಟ್ರಿ ಕೊಟ್ಟಿರುವಂತ ಕಾರಣಕ್ಕಾಗಿ ಒಂದು ಹೋಪ್ ಇದೆ, ಏನಾದರೂ ಆಗಬಹುದು ಈ ಪ್ರಕರಣದಲ್ಲಿ ಅಂತೇಳಿ. ಹಿಂದೆ ಲೋಕಾಯುಕ್ತದಲ್ಲಿ ಹೇಗೋ ಈತ ಬಚಾವಾಗಿದ್ದ, ಇದರಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಲಾಕ್ ಆಗಬಹುದು ಎನ್ನುವಂಥ ರೀತಿಯಲ್ಲಿ. ಇಂತಹ ಲಂಚಕೋರರು, ಭ್ರಷ್ಟರು, ಕಳ್ಳರು, ಸುಳ್ಳರು ಇವರೆಲ್ಲರೂ ಕೂಡ ಕಂಬಿಯ ಒಳಗಡೆ ಇರಬೇಕು, ಹೊರಗಡೆ ಓಡಾಡೋದಕ್ಕೆ ಇವರೆಲ್ಲರೂ ಕೂಡ ಲಾಯಕಲ್ಲ. ಇವರು
ಈ ರೀತಿಯಾಗಿ ಲಂಚ ತೆಗೆದುಕೊಂಡಿದ್ರೆ ಅದು ಎಷ್ಟು ಜನರ ಹತ್ರ ಕಣ್ಣೀರು ಹಾಕ್ಸಿದ್ದಾರೋ, ಅದು ಎಷ್ಟು ಜನರ ರಕ್ತ ಹೀರುವಂಥ ಕೆಲಸವನ್ನು ಮಾಡಿದ್ದಾರೋ ಈ ರಾಕ್ಷಸರು, ಇವ್ರಿಗೆ ಸರಿಯಾದಂತೆ ಶಿಕ್ಷೆ ಆಗಲೇಬೇಕಾಗುತ್ತೆ. ಬಂಧುಗಳೇ, ಏನಂತೀರಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ. ಧನ್ಯವಾದ.